ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾದಿ ತಪ್ಪ ಹುಡುಗಿನ ಹದಬಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಎಲ್ರು ಮುಂದೆ ನಗಪಾಟ್ಲಾಗೋದು ನಾವೇ ಯಜಮಾನ್ರೆ. ನಿನ್ ತಂಗಿನ ಇನ್ನೂ ಚಿಕ್ಕ ಹುಡುಗಿ ಅಂತ ಅನ್ಕೋತಿದ್ಯಾ? ಹಾಗಿದ್ದಿದ್ರೆ ಕಿವಿ ಹಿಂಡಿ ನಾನೇ ದಾರಿಗೆ ತರ್ತಿದ್ದೆ. ಊಟಕ್ಕೆ 30 ರೂಪಾಯಿ ಸಾಕು, ನಿನಗೆ 3 ಕೋಟಿ ಯಾಕೆ ಅಂತ ಅವಳ ತಲೆ ಮೊಟ್ಟಕ್ತಿದ್ದೆ. ನಿನ್ನಲ್ಲೂ ಸ್ವಲ್ಪ ಗಯ್ಯಾಳಿತನ ಕಾಣಿಸ್ತಾ ಇದೆ, ನಿಜನಾ? ಕುಟುಂಬದ ಒಳ್ಳೇದಕ್ಕೋಸ್ಕರ ನನ್ನನ್ನು ಕೆಟ್ಟೋಳ್ ತರ ನೋಡಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ರು ಮುಂದೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ದುಡ್ಡು ಕೊಟ್ಟನೆ ಹೊರತು ಆ ದುಡ್ಡಿಂದ ಅವಳು ಏನ್ ಮಾಡ್ತಾಳೋ ಅಂತ ನನಗೆ ಭಯ ಆಗ್ತಿದೆ. ಆಸ್ತಿ ಕೊಟ್ಬಿಟ್ಟಿದ್ದಾಳೆ, ಅದರಲ್ಲಿ 5% ಅನ್ಕೋ. ಹಾಸಿನಿ ಅಕ್ಕ ಕೇಳಿದಿದ್ರೆ ಎಷ್ಟು ಬೇಕಾದ್ರೂ ಕೊಡ್ಬೋದಿತ್ತು, ಯಾಕಂದ್ರೆ ಅವ್ರದ್ದು ಒಳ್ಳೆ ಕೈ. ನನ್ನ ತಂಗಿಗೆ ದುರ್ಬುದ್ಧಿ ಬಿಟ್ರೆ ಬೇರೆ ಗೊತ್ತಿಲ್ಲ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋಗಿರೋದಕ್ಕೂ ಕೂಡ ಏನೋ ಒಂದು ಕಾರಣ ಇದೆಯಾ ಅಂತ ಅನ್ನಿಸ್ತಿದೆ. ನೈನಿ, ನೀನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಸುಮನ ಜೊತೆ ಸಖಿ ಹೋಗಿದ್ದಾಳೆ. ನೀನ್ ಅನ್ಕೊಂಡ ಹಾಗೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಿದ್ರೆ ಇಬ್ರಲ್ಲಿ ಒಬ್ರಾದ್ರೂ ಇಷ್ಟೊದಕ್ಕೆ ಬಾಯಿ ಬಿಡ್ತಿದ್ರಲ್ಲ. ಇಬ್ರು ಒಂದಾಗ್ಬಿಟ್ಟಿದ್ರೆ ನಿನ್ನ ಹತ್ರನೇ ಎಲ್ಲದಕ್ಕೂ ಆನ್ಸರ್ ಇರುವಾಗ ನಾನಾದ್ರೂ ಕೂಡ ಸೈಲೆಂಟ್ ಆಗ್ಬಿಡ್ತೀನಿ. ಸರಿ ಬಿಡಿ, ನಿಮ್ ನಂಬಿಕೆನ ನಾನ್ಯಾಕೆ ಅನುಮಾನಿಸ್ಬೇಕು? ನಾನೇ ಸುಮ್ಮನಾಗ್ತೀನಿ ಯಜಮಾನ್ರೆ. ನೈನಿ, ನೀನು ಕಾಂಪ್ರಮೈಸ್ ಆಗ್ಬಿಡ. ಒಂದು ಕೆಲಸ ಮಾಡು, ನೀನು ಕೊಟ್ಟಿರೋ ದುಡ್ಡಿನ ಬ್ರೀಫ್ ಕೇಸ್ ಸುಮ್ಮನ ರೂಮಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡು. ಇಲ್ಲ ಅಂತಂದ್ರೆ ಏನೋ ಮಸ್ಲತ್ ನಡೆಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೋದು. ನಿಜಾನೇ, ನೋಡ್ತೀನಿ ಯಜಮಾನ್ರೆ. ಹಲೋ ಮಿಸ್ಟರ್ ರುಬ್ಗುಂಡು. ನಾನೇನಾ? ಹೆಸರು ಬದಲಾಯಿಸ್ತಿದ್ಯಲ್ಲೇ? ಹೆಂಡ್ತಿನೇನಾದ್ರೂ ಬದಲಾಯಿಸಿದ್ರಾ ನೀವು? ಅಯ್ಯಯ್ಯ, ಇಲ್ಲ. ಮತ್ತ್ಯಾಕ್ ಸ್ವಾಮಿ, ಸಖಿ ಇನ್ನು ಮನೆಗ್ ಬಂದಿಲ್ಲ ಅಂತ ವಿಲ ಒದ್ದಾಡ್ತಿದ್ದೀರಾ? ಹೆಣ್ಮಗು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಆತಂಕ ಆಗಲ್ವಾ ಹಾಸಿನಿ? ಆತಿಗೆ ಅವಳೊಬ್ಳೇ ಏನು ಹೋಗಿಲ್ಲ, ಸುಮನನು ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ ಅಂತ ಇದ್ದೀರಾ. ಅವರಿಬ್ರು ಎಲ್ಲಿ ಹೋದ್ರು? ಹಾಸ್ಪಿಟಲ್ ಹೋಗಿದಾರಲ್ಲ ಮಾವ. ಕಾಲೇಜ್ ಅಂತ ಹೇಳಿ ಸಿನಿಮಾಗ್ ಹೋಗೋ ಕಾಲ ಇದು. ಹಾಸ್ಪಿಟಲ್ಗಂತ ಹೇಳಿ ಯಾವ ಕ್ಲಬ್ಬಿಗೆ ಹೋಗಿದಾರೋ. ಏನಾಯ್ತು? ಸಖಿ ಸುಮನ ಇನ್ನೂ ಮನೆಗ್ ಬಂದಿಲ್ಲ ವಿಶಾಲ್. ಕಾಲ್ ಮಾಡಿದ್ರೆ ನಾಟ್ ರೀಚೇಬಲ್ ಬರ್ತಿದೆ. ಅವರಿಬ್ರು ನಿಮಗೆ ಫೋನ್ ಮಾಡ್ಲಿಲ್ವಾ? ಇಲ್ಲ ಬ್ರೋ, ಮಾಡಲ್ಲ. ಯಾವ ದೇಶಕ್ಕಾದ್ರೂ ಓಡ್ ಹೋಗಿರ್ಬೋದು ವಿಕ್ರಾಂತ್ ಅವ್ರೆ. ಅನ್ಕೊಂಡಮ್ಮ, ನಾನು ಆಗ್ಲೇ ಅಂದ್ಕೊಂಡೆ ಅಷ್ಟು ದುಡ್ಡು ಕೊಟ್ರೆ ವಯಸ್ಸಲ್ಲಿರೋರು ಸುಮ್ಮನೆ ಇರಲ್ಲ ಅಂತ. ವಿಶಾಲು, ನೈನಮ್ಮ ಬೇಡ ಅಂದ್ಲು, ನೀವು ಕೇಳಲಿಲ್ಲ. ಏನ್ ಮವ ಹಾಗಂತಿದ್ದೀರಾ? ಅವ್ರು ಹೋಗಿದ್ದು ಹಾಸ್ಪಿಟ್ಲ್ಗೆ ಅಲ್ವಾ? ಮತ್ತೆ ನೈನಿ ಯಾಕೆ ಹಾಗಂತಿದ್ದಾಳೆ? ನೈನಿ, ಏನಾದ್ರೂ ಪ್ರೂಫ್ ಸಿಕ್ತಾ? ಮೊದ್ಲವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಕ್ಕ. ನೀನ್ ಆರೋಪ ಹೊರಿಸಿದ ಮಾತ್ರಕ್ಕೆ ಅದ್ ನಿಜ ಆಗಲ್ಲ ನೈನಿ. ಯಾಕೆಂದ್ರೆ ಅವರಿಬ್ರು ಮನೆಗ್ ಬಂದ್ರು.
ಬನ್ರಮ್ಮ ತ್ರಿಪುರ ಸುಂದರಿಯರ, ನೀವಿಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ದಕ್ಕೆ ಮಲೇಷಿಯಾಗೋ ಬ್ಯಾಂಕಾಕೋ ಹೋಗಿರ್ಬೇಕು ಅಂತ ನೈನೇ ಹೇಳ್ತಿದ್ಲು. ಅವಳಿಗೇನು ಅನ್ಸಿದ್ದೆಲ್ಲ ಹೇಳ್ತಾಳೆ. ನೋವು ಅನ್ಭವಿಸ್ತಾರ ನಮ್ ಕಷ್ಟ ನಿಮ್ಗೇನ್ ಗೊತ್ತು? ನೋವಾ? ಯಾವ ನೋವು ಸುಮ್ನಾ? ಹೊಟ್ಟೆ ನೋವು ಅಂತ ಹೇಳೋದೆ, ಈಗ ಬೇರೆ ಕಡೆ ನೋವು ಅಂತ ಯಾಕೆ ಹೇಳ್ತಿದ್ಯಾ? ಅಂದ್ರೆ ಅಕ್ಕ ಅದು ಹಾಸಿನಿ, ನಾನು ಹೇಳ್ತೀನಿ. ಸುಮನ ಹೇಳ್ತಿರೋದೇನಂದ್ರೆ, ನೈನಿಗೇನು ಇಷ್ಟ ಬಂದಾಗ ಮಾತಾಡ್ತಾಳೆ. ಆ ನೋವು, ಆ ಸಂಕಟ ನೆನಪಾದಾಗೆಲ್ಲ ಮನ್ಸಿಗೆ ಬೇಜಾರಾಗೋದು ನಮಗೆ ಅಲ್ವಾ ಅಂತಿದ್ದಾಳೆ. ಹಾಗಾ? ಸುಮನ, ಹೊಟ್ಟೆ ನೋವು ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ. ಸಖಿ, ನಿನಗೆ ಚಳಿ ಜ್ವರ ಹೋಯ್ತಾ ಈಗ? ಹೋದಾಗೆ ವಿಶಾಲ್. ಯಾಕೆಷ್ಟು ಲೇಟ್ ಆಯ್ತಮ್ಮ? ಹಾಸ್ಪಿಟ್ಲಲ್ಲಿ ತುಂಬಾ ಪೇಷಂಟ್ಸ್ ಇದ್ರು ಚಿಕ್ಕಪ್ಪ. ಅದಕ್ಕೆ ಡಾಕ್ಟರ್ನ ಇಲ್ಲಿಗೆ ಕರೆಸ್ತೀವಿ ಅಂದಿದ್ದಕ್ಕೆ ನೀವೇ ಕೇಳಲಿಲ್ಲ. ಸುಮನ, ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿಂಗೆ? ಹೋಗ್ಲಿ ಬಿಡ, ಪಾಪ ತಿಂದಿದಾರೋ ಇಲ್ವೋ. ಅತ್ತೆ, ಅವರಿಬ್ರಿಗೂ ಬಡಿಸಿ. ಬೇಡ ಬೇಡ, ತಿನ್ಬಾರ್ದು. ತಿನ್ಬಾರ್ದಾ? ಅಂದ್ರೆ ಈಗಷ್ಟೇ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಚೆನ್ನಾಗಿ ತಿಂದ್ವಿ ಆಂಟಿ. ಮತ್ತೆ ತಿಂದ್ರೆ ಹಿಂಸೆ ಆಗುತ್ತೇನೋ ಅಂತ ಸುಮನ ಹೇಳ್ತಿದ್ದಾಳೆ. ಹಾ ಅಷ್ಟೇ ಚಿಕ್ಕಮ್ಮ. ಸುಮನ ನಡಿ. ಸ್ವಲ್ಪ ನಿಂತ್ಕೋತೀಯ ಸುಮನ? ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಕೆಟ್ಟ ಹಾಸ್ಪಿಟಲ್ಸ್ ಕೂಡ ಇರತ್ತಾ? ನೈನಿ ಕೇಳಿದ್ದು ಹೆಸರನ್ನ. ಯಾಕೆ ನೈನಿ, ನಾವು ಹೋಗಿಲ್ಲ ಅಂತ ಡೌಟ್ ಬರ್ತಿದ್ಯಾ? ಇಲ್ಲ ಇಲ್ಲ, ನಮಗೆ ಗೊತ್ತಿಲ್ದಿರೋ ಹಾಸ್ಪಿಟ್ಲಿಗೆ ಹೋದ್ರೆ ಬಿಲ್ ಜಾಸ್ತಿ ಹಾಕ್ಬೋದು ಅಂತ ಕೇಳ್ದೆ ಅಷ್ಟೇ. ನನಗೆ ಗೊತ್ತಿರೋರೆ. ಹೊಟ್ಟೆ ನೋವಿಗೆ ಚಳಿ ಜ್ವರಕ್ಕೆ ಎಷ್ಟು ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಆಗಿದ್ರೂ 2-3 ಸಾವಿರ ಕೂಡ ಆಗಲ್ಲ. ಅದಕ್ಕೆ ಕೂಡ ಲೆಕ್ಕ ಹೇಳ್ಬೇಕಾ ನೈನಿ? ಎಷ್ಟಾದರೂ ಆಗಲಿ ಬಿಡಿ ಮೋ, ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅಷ್ಟೇ ಸಾಕು. ಅದು ಹಾಗಿರ್ಲಿ ಯಜಮಾನ್ರೆ, ಇವ್ರು ತಗೊಂಡಿರೋ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ಹಾಸ್ಪಿಟಲ್ ಅವ್ರು ಮಾತ್ರ ಇವರಿಬ್ಬರ ಹತ್ರ 3 ಕೋಟಿ ಇಸ್ಕೊಂಡಿದ್ದಾರೆ. $3 ಕೋಟಿನಾ? ಅದೆಂತ ಟ್ರೀಟ್ಮೆಂಟೇ? ಅಮೇರಿಕಾಲೂ ಅಷ್ಟೆಲ್ಲ ಕೇಳಲ್ವಲ್ಲ. ಅವ್ರು ಕೇಳಿದ್ರು ಅಂತ ಕೊಟ್ಟಿದಾರಲ್ಲ, ಇವ್ರಿಗೆ ಬುದ್ಧಿ ಇಲ್ವಾ? ಅದನ್ನ ಹೇಳ್ಬೇಕಾಗಿರೋದು ಸುಮನಾ ಮತ್ತೆ ಸಖಿನೇ ಚಿಕ್ಕಪ್ಪ. ಏನ್ ಹೇಳ್ತಿದ್ಯಾಕ ನೀನು? 3 ಕೋಟಿ ಕೊಡೋದಕ್ಕೆ ನಮ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಮೂರಲ್ಲ ಅಂದ್ರೆ 2 ಕೋಟಿನಾ? ಅಯ್ಯ, ಅದೇನ್ ಹಾಕೊಳ್ಳೋ ಕೋಟ ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ? ನೀನ್ ಕೇಳೋದಕ್ಕಾದ್ರೂ ಒಂದ್ ಅರ್ಥ ಇರ್ಬೇಕು ನೈನಿ. ಇವರು ಹಾಕೊಂಡ್ ಹೋಗಿದ್ ಕೋಟ್ ಅಷ್ಟೇ ಅಲ್ಲವಲ್ಲ ಭಾವ, ಯಜಮಾನ್ರು ಕೊಟ್ಟಿದ್ 3 ಕೋಟಿನೂ ಇಲ್ವಲ್ಲ. ಅದಕ್ಕೆ ಕೇಳ್ದೆ. ಅಂದ್ರೆ ನೈನಿ, ಬ್ರೀಫ್ ಕೇಸು ಮನೇಲಿಲ್ವಾ?
ಅದು ಮಾತ್ರನೇ ಇರೋದು, ಅದ್ರಲ್ಲಿ ಕ್ಯಾಶ್ ಇಲ್ಲ. ಏ ಕೊಬ್ಬರಿ ಮಿಠಾಯಿ, ಸುಮ್ಮನ ಏನ್ ಹೇಳ್ಬಿಟ್ಟ ಆ ದುಡ್ಡು ನಿಸ್ಕೊಂಡೆ ನೀನು? ನನಗ್ಯಾಕಂತಿದ್ಯಾ? ಅದು ಸುಮನನ್ ದುಡ್ಡು. ಅವಳಲ್ಲಿ ಇಟ್ಟಿದ್ದಾಳು, ನನಗೇನ್ ಗೊತ್ತು? ಕ್ಯಾಶ್ ತಗೊಂಡೋಗಿದ್ಯಾ? ಎಲ್ಲಿಗೆ? ಏನ್ ಮಾಡ್ದೆ? ಚಿಕ್ಕ ಯಜಮಾನ್ರೆ, ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ಕೂಗೋ ಶಕ್ತಿ ನನ್ನಲ್ಲಿಲ್ಲ. ವಿಶಾಲ್ ಭಾವನ್ಗೆ ಆಸ್ತಿ ಪೇಪರ್ಸ್ ಕೊಟ್ಟಿದ್ದೀನಿ. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ನನಗೆ 3 ಕೋಟಿ ಕೊಟ್ರು. ಅದು ನನ್ನ ಇಟ್ಕೋತೀನೋ ಇಲ್ಲ ಖರ್ಚು ಮಾಡ್ತೀನೋ ನನ್ನ ಇಷ್ಟ. ಆ ದುಡ್ಡು ಬಗ್ಗೆ ಕೇಳಕ್ಕೆ ನಮ್ಮ ಅಕ್ಕನಿಗೂ ಅಧಿಕಾರ ಇಲ್ಲ. ನಾನು ನಿನ್ನ ದುಡ್ಡು ಕೇಳ್ತಾ ಇಲ್ಲ, ಪ್ರಶ್ನೆಗೆ ಉತ್ತರ ಕೇಳ್ತಾ ಇದ್ದೀನಿ. ಜವಾಬ್ದಾರಿ ಇಲ್ದೆ ದುಡ್ಡನ್ನ ಏನ್ ಮಾಡಿದ್ರು ಅಂತ ನಿಮ್ಮಕ್ಕನ್ ಸಂಕಟ. ಅವಳೇನ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದುಡ್ಡು ಹುಷಾರಾಗೇ ಇದೆ. ಕ್ಯಾಶ್ ಕೇಳ್ದೆ ಕೊಟ್ರು. ಮನೇಲಿಟ್ರೆ ಏನಾಗತ್ತೋ ಏನು ಅಂತ ಗೊತ್ತಾಗ್ದೆ ಅದನ್ನ ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಆದ್ರೂ ಬ್ರೀಫ್ ಕೇಸಲ್ಲಿ ದುಡ್ಡಿದ್ಯೋ ಇಲ್ವೋ ಅಂತ ಹೇಗ್ ನೋಡ್ತಾಳೆ ನಮ್ಮಕ್ಕ? ನಾಚಿಕೆ ಇಲ್ವಾ ಇವಳಿಗೆ? ಏನೇ ಹಾಗೆ ಮಾತಾಡ್ತಿದ್ಯಾ? ಏ ನೈನಿ, ರಿಲ್ಯಾಕ್ಸ್. ದುಡ್ಡು ಕೊಟ್ಟಾಗಿದೆ. ಅವಳು ಏನು ಮಾಡ್ಕೊಂಡ್ರು ನಮಗೆ ಬೇಕಾಗಿಲ್ಲ. ಅವಳಿಷ್ಟ ಅದು ಬಿಟ್ಟಾಕು. ಅಷ್ಟೇ. ಮತ್ತೆ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿ. ಅದನ್ ಬಿಟ್ಟು ದೌರ್ಜನ್ಯನ ಮಾಡಬೇಡಿ. ಅವ್ರ ಬುದ್ಧಿ ಅವ್ರ ಕೈಯಲ್ಲಿರುತ್ತೆ. ನೈನಿ ಒಬ್ಳೆ ಮೇಧಾವಿ ಅನ್ಕೊಂಡ್ರೆ ಹೇಗೆ? ನಿಮ್ಮಂತವರು ಸಪೋರ್ಟ್ ಮಾಡೋದಿಕ್ಕೆ ನನ್ನ ತಂಗಿ ತಪ್ಪ ಹಾದಿಲ್ ಹೋಗ್ತಾ ಇರೋದು. ಕಾಲ್ ಎಡುವುದ್ರೆ ಗೊತ್ತಾಗತ್ತೆ. ಎಡವತನ್ ಬಿಡಕ್ಕ ನಿನಗ್ಯಾಕೆ? ಬದ್ಲಾಗಿದ್ಯಾ ಅನ್ಕೊಂಡೆ ಕಣೆ. ಬೆಳಿಗ್ಗೆ ಐಸ್ ಕ್ರೀಮ್ ತರ ಸ್ವೀಟ್ ಆಗಿ ಮಾತಾಡ್ದೆ, ಈಗ ಮೆಣಸಿನ್ಕಾಯಿ ತಿಂದವ್ರ ತರ ಮಾತಾಡ್ತಿದ್ಯಾ. ಕೈಯಲ್ಲಿ ದುಡ್ಡಿದ್ದಾಗ ಮೈ ಮರಿಯೋದು, ದುಡ್ಡು ಖಾಲಿ ಆದ್ಮೇಲೆ ಪೇಚಾಡೋದು ಕಾಮನ್ ಕಣೆ. ಇಲ್ಲೇ ಇದ್ರೆ ಸುಮ್ಮನೆ ಸುಸ್ತಾಗುತ್ತೆ. ಆರಾಮಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ. ನಡಿ ಸಖಿ. ಮುದುಕರು ಕೂಡ ಈ ತರ ನಡೆಯಲ್ವೇನೋ? ಏನೋ ಮಾಡ್ಕೊಂಬಂದಿದ್ದಾರೆ ಇವರು. ಅದೇನಾದರೂ ಆಗಿರಲಿ, ತುಂಬ ದಿನ ಮುಚ್ಚಡಕ್ಕಾಗಲ್ವಲ್ಲ. ನಿಜಾನೇ, ಸಿಕ್ಕಾಕೋತಾರಲ್ಲ, ಆಗ ನೋಡ್ಕೊಂಡ್ರೆ ಆಯ್ತು. ಇನ್ನ ಬಂದಿಲ್ಲ ಮಾಮ್. ಟ್ರೈನ್ಗೋಸ್ಕರ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರೋ ಪ್ಯಾಸೆಂಜರ್ಸ್ ತರ ಏನ್ ನೋಡ್ತಾ ಇದೀರಾ ಅತ್ಗೆ? ಬರ್ಬೇಕು. ಮನೆ ಒಳಗೆ ಟ್ರೈನ್ ಹೇಗೆ ಬರತ್ತಕ್ಕ? ಟ್ರೈನ್ಗೋಸ್ಕರ ಅಲ್ಲಮ್ಮವ, ಜಗಮಂಡ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸಖಿ ಮತ್ ಸುಮ್ನ ರಾತ್ರಿನೇ ಬಂದ್ರಲ್ಲ, ಮತ್ತೆ ಬೆಳಗಾಗೋಷ್ಟ್ರಲ್ಲಿ ಸುಮ್ನಂಗ್ ನೋವು ಶುರು ಆಯ್ತಾ? ನಿನಗ್ 1 ನಿಮಿಷನೂ ಸುಮ್ಮನೆ ಇರಕ್ಕಾಗಲ್ವಾ ಹಾಸಿನಿ? ಯಾರು ಬರ್ತಾರೆ ಅಂತ ಕೇಳೋದ್ರ ಬದಲು ನೀನೇ ಕಣ್ಣಾರೆ ನೋಡು. ಈ ಡೌಗಳ್ಗೇನ್ ಕಮ್ಮಿ ಇಲ್ಲ. ಎಲ್ಲರೂ ಏನು ನೋಡ್ತಾ ಇದ್ದೀರಾ? ಯಾರೋ ಜಗಮಂಡ ಬರ್ತಾನಂತೆ ವಿಶಾಲು. ನೈನಿ, ನಿನಗೇನಾದರೂ ಗೊತ್ತಾ? ಗೊತ್ತಿಲ್ಲ ಯಜಮಾನ್ರೆ. ನಿನಗೆ ಗೊತ್ತಾ? ಗೊತ್ತು. ಯಾರು ಸುಮ್ನ?
ನೀನಾದ್ರೂ ಹೇಳು ಪ್ಲೀಸ್. ಇವ್ರು ಯಾರು ಅಂತ ಹೇಳ್ದೆ ಮೇನ್ ಡೋರ್ ಕಡೆ ಕಣ್ ಮಿಟಕ್ಸ್ದೆ ನೋಡ್ತಿದ್ದಾರೆ ಗೊತ್ತಾ. ಕುಲಗುರುಗಳು ಮನೆಗೆ ಬರ್ತಿದ್ದಾರೆ. ಗುರುಗಳ ಯಾಕೆ ಬರ್ತಾ ಇದ್ದಾರೆ? ಅತ್ತಿಗೆ ನೀವು ಕರೆದಿಲ್ಲ ಅಂದ್ರೆ ಗುರುಗಳನ್ನ ಇನ್ಯಾರು ಕರೆದಿರ್ತಾರೆ? ಬರಕ್ ಹೇಳಿದ್ದು ನಾನು. ಮಾಮ್, ನೀವು ಬರಕ್ಕೆ ಹೇಳಿದ್ರಾ? ಹೌದು ವಿಶಾಲ್. ಚಿಕ್ಕ ಸೊಸೆ ಸುಮನ ಗುರುಗಳನ್ನ ಕರ್ಸಿ ಅತ್ತೆ ಅಂತ ಕೇಳ್ಕೊಂಡಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಬಂದ್ಬಿಟ್ಟೆ ತಿಲೋತ್ತಮ. ಮಂಗಳಂ ಮಹತ್. ವಿಶಾಲಾಕ್ಷಮ್ಮನವರ ಕೃಪಾ ಕಟಾಕ್ಷ ಯಾವಾಗ್ಲೂ ಈ ಮನೆ ಮೇಲೆ ಇರ್ಲಿ. ಸ್ವಾಮಿಗಳೇ, ಬನ್ನಿ. ಬನ್ನಿ ಕೂತ್ಕೊಳ್ಳಿ. ನನ್ನ ತಂಗಿ ನಿಮ್ಮನ್ನ ಯಾಕೆ ಬರಕ್ಕೆ ಹೇಳಿದ್ಲೋ ನನಗೆ ಗೊತ್ತಿಲ್ಲ ಸ್ವಾಮೀಜಿ. ನಿಮ್ಮ ಸಮಯನ ವ್ಯರ್ಥ ಮಾಡಿದ್ದಕ್ಕೆ ಕ್ಷಮಿಸ್ಬಿಡಿ. ವಿಧಿ ನಿಯಮದ ಪ್ರಕಾರ ಬರ್ತೀನಿ ನಯನಿ. ನನ್ನ ಕೈಯಲ್ಲಿ ಏನೂ ಇರೋದಿಲ್ಲ. 14 ಲೋಕಗಳೂ ಆ ಅಮ್ಮನವರ ಕೈಯಲ್ಲೇ ಇರುತ್ತೆ. ಸುಮ್ಮಿ, ಗುರುಗಳು ಬಂದಾಯ್ತಲ್ಲ, ವಿಷಯ ಏನು ಅಂತ ಹೇಳು. ನಾನ್ ಹೇಗೆ ಹೇಳಿ ಚಿಕ್ಕಮ್ಮ, ನನಗೆ ನಾಚಿಕೆ. ಇದು ನಾಚಿಕೆನಾ, ಅಮಾಯಕತ್ವನಾ, ಇಲ್ಲ ನಾಟಕನಾ? ಆಂಟಿ, ಅಂಕಲ್ ಆದ್ಮೇಲೆ ನೀವೇ ಈ ಮನೆಗೆ ದೊಡ್ಡೋರು. ನೀವ್ ಹೇಳಿದ್ರೆ ಚೆನ್ನಾಗಿರತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಹಾಸಿನಿ ನಯನಿ ಸಂಸಾರ ಸುಖವಾಗಿರೋ ಹಾಗೇನೆ ಸುಮನ ಸಂಸಾರ ಕೂಡ ಸರಿ ಹೋಗ್ಬೇಕಲ್ವಾ? ನಮ್ಗೇನಾಗಿದೆ ಮಾಮ್? ಚೆನ್ನಾಗೇ ಇದೀವಲ್ಲ. ನನಗೆ ಹೇಳ್ಬೇಡ ವಿಕ್ರಾಂತ್, ಗುರುಗಳ ಹತ್ರ ಹೇಳು. ಗುರುಗಳೇ, ಸುಮನ ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಡಿದ್ರೆ ಅದು ಯಾವುದು ನಿಜ ಅಲ್ಲ. ವಿಕ್ರಾಂತ್, ನಿನ್ ಹೆಂಡತಿ ನಿನ್ನ ಹತ್ರ ಕೇಳಿದ್ದು ಏಕಾಂತಾನೆ ಹೊರತು ರಾಧಾಂತ ಅಲ್ಲ. ಅದು ಮಹಾನುಭಾವರ ಲಕ್ಷಣ. ವಿಷಯ ಹೇಳೋಕ್ಕೂ ಮುಂಚೆನೆ ಗೊತ್ತಾಗಿ ನೇರವಾಗಿ ಸಲಹೆ ಕೊಡ್ತಿದ್ದಾರೆ ಗುರುಗಳು. ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ಮಾಮ್. ಏನು ಗೊತ್ತಿಲ್ದೇನೆ ತಂದೆ ಆಗ್ಬಿಟ್ರ ವೆಂಕಟ ಸುಬ್ಬು? ಹೇಯ್, ನೀನ್ ಸುಮ್ನೆರ, ಮಧ್ಯ ಮಾತಾಡ್ಬೇಡ. ಮಾಮ್, ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಹೇಳಿದ್ರೆ ಅದು ಸಮಸ್ಯೆ ಅಂತಾದ್ರೆ ಸ್ವಾಮೀಜಿ ಅದಕ್ಕೆ ಪರಿಹಾರ ಕೊಡ್ತಾರೆ. ಅವ್ರ ಹತ್ರ ಎಲ್ಲದಕ್ಕೂ ಉಪಾಯ ಇರುತ್ತೆ. ಅದ್ ಸಮಸ್ಯೆ ಅಲ್ಲ ಬಾವಾ, ಗಲಾಟೆ ಅಂತೂ ಅಲ್ವೇ ಅಲ್ಲ. ಆಸೆ. ಆಸೆ, ದೋಸೆ, ಕಡ್ಲೆಕಾಯಿ ಚಟ್ನಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದ್ಯೋ ನೇರವಾಗಿ ಹೇಳು. ನನ್ ಬಾಯಾರೆ ಹೇಗ್ ಹೇಳಿ ಚಿಕ್ಕಮ್ಮ? ಸುಮ್ಮನೆ ಹೇಳ್ತಲ್ಲ ಅಕ್ಕ, ನೀನು ಸರಿಯಾಗಿ ಹೇಳಲಿಲ್ಲ. ಕೊನೆಗೆ ಗುರುಗಳು ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು. ಆಂಟಿ, ಎಲ್ಲರೂ ಬಂದ್ಮೇಲೆ ತಡ ಮಾಡಬಾರ್ದು. ಅದೇನ್ ಹೇಳ್ಕೊಳ್ದಿರೋಂಥ ವಿಷಯನೂ ಅಲ್ವಲ್ಲ. ಹಾಗಿದ್ರೆ ನೀವ್ಯಾಕೆ ಸುಮ್ಮನೆ ಇದ್ದೀರಾ ಮಾಮ್? ಆಲ್ರೆಡಿ ಗುರುಗಳು ಅರ್ಧ ಹೇಳಾಗಿದ್ಯಲ್ಲ. ಗುರುಗಳೇ, ಇದ್ದು ಇಲ್ದಂಗೆ ಇದೆ ನನ್ನ ಚಿಕ್ಕ ಮಗನ ಸಂಸಾರ. ನಿಮ್ಮನ್ನು ಕರೆಸಿರೋ ಉದ್ದೇಶ ಶುಭ ಕಾರ್ಯಕ್ಕೋಸ್ಕರನೇ. ಒಳ್ಳೆ ಕೆಲಸ ಮಾಡಿದೆ ತಿಲೋತ್ತಮ. ಇನ್ ಮುಂದೆ ಒಳ್ಳೆ ದಿನಗಳು ಬರುತ್ತೆ. ದುರ್ಬುದ್ಧಿಗಳು ಹಾಗೆ ಯೋಚನೆ ಮಾಡೋದನ್ನ ಇವರು ಬಿಟ್ರೆ
ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ದಂಪತಿಗಳಿಬ್ರು ತಿಳ್ಕೋಬೇಕು. ಶುಭ ಕಾರ್ಯ ಅಂತಿದ್ದೀರಲ್ಲ ಅತ್ತೆ, ಯಾವುದಕ್ಕೆ ಸಂಬಂಧಪಟ್ಟಿತ್ತು? ವಿಕ್ರಾಂತ್ ಸುಮನಾ ನಡುವೆ ಬಾಂಧವ್ಯ ಇಲ್ವಲ್ಲ ನಯನಿ. 2ನೇ ಸಲ ಇವ್ರಿಗೆ ಶಾಂತಿ ಮುಹೂರ್ತ ಮಾಡ್ಸೋಣ ಅನ್ಕೊಂಡಿದ್ದೀನಿ.